आपका खैर मकदम और 4 टीवी न्यूज़ में मैं हूं खुर्शीद आलम। कोविड-19 के चलते लॉकडाउन किया गया। लॉकडाउन से पहले हाई स्कूल हो, प्राइमरी हो या कॉलेज लेवल हो, पूरे विद्यार्थी अपनी तैयारी में थे। लेकिन कोविड-19 के चलते लॉकडाउन का ऐलान हुआ। लॉकडाउन के बाद विद्यार्थी अपने अपने घर में रहे और इसी बीच सरकार ने 25 मार्च से एसएसएलसी इम्तिहान की डेट का डिक्लेयर किया गया है। इस इम्तिहान को लेकर पोषक यानी पेरेंट्स में, विद्यार्थियों में एक बहुत कशमकश या असमंजस पैदा हुई थी कि कर्नाटक में हो या कर्नाटक में 7,000 का आंकड़ा पार कर चुके हैं कोविड पेशेंट और पेरेंट्स भी पूरी तरह से आतंक में हैं और ये सरकार के लिए और डिपार्टमेंट के लिए एक चैलेंज से कोई कम नहीं है। और इसी के चलते हम डीडीपीआई सी प्रसन्न कुमार सर से बात करेंगे कि एसएसएलसी इम्तिहान जो 25 तारीख से होने वाली है, यानी कितने विद्यार्थी इस इम्तिहान में शरीक होंगे और क्या क्या तैयारियां होंगी और डिस्ट्रिक्ट में कितने एग्जामिनेशन सेंटर होंगे और वहाँ पर किस तरह से ग्राउंड के तौर पर तैयारी की गई है और कौन कौन सा आमला यानी कौन कौन से ऑफिसर इसकी तैयारी में लगे हैं। आइए इन्हीं से पूरी जानकारी लेते हैं। सर, स्वागत है आपका। बीटी ನಮ್ಮ ಎಸ್ಎಲ್ಸಿ ಪರೀಕ್ಷೆಯ ಪೂರ್ವ ಸಿದ್ಧತೆ ಬಗ್ಗೆ ಈಗಾಗಲೇ ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡಿದ್ದೀವಿ। 2020 ಮಾರ್ಚಲ್ಲಿ ಪರೀಕ್ಷೆ ನಡೆಯಬೇಕಾಗಿತ್ತು। ಅನಿವಾರ್ಯ ಕೊರೋನಾ ವೈರಸ್ನ ಜಗತ್ತಿನಾದ್ಯಂತ ಹರಡುವಂಥ ಕೊರೋನಾ ವೈರಸ್ಸಿನ ಒಂದು ಹರಡುವಿಕೆಯಿಂದ ಪರೀಕ್ಷೆ 3 ತಿಂಗಳ ಕಾಲ ಮುಂದುವರಿತು। ಹಾಗಾಗಿ ನಾವು ಈ ಜೂನ್ 25ರಿಂದ ಮತ್ತು ಜುಲೈ 4ರವರೆಗೆ ಪರೀಕ್ಷೆ ನಡೆಯಲು ಪೂರ್ವ ಸಿದ್ಧತೆಯನ್ನು ಎಲ್ಲ ಮಾಡಿಕೊಂಡಿದ್ದೇವೆ। ನಮ್ಮ ಜಿಲ್ಲೆಯಲ್ಲಿ ಒಟ್ಟು 106 ಕೇಂದ್ರಗಳಿವೆ। ಅಲ್ಲಿ 39,721 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ। ಹಾಗಾಗಿ ನಾವು 106 ಕೇಂದ್ರಗಳಲ್ಲಿ ನಮ್ಮಲ್ಲಿ ಈಗ 3 ಹಂತದಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ। ನಾವು ಕಳೆದ ವರ್ಷ ಇತ್ತೀಚಿನ ವರ್ಷಗಳಲ್ಲಿ ಪರೀಕ್ಷೆಯನ್ನು ನಾವು ವಿದ್ಯಾರ್ಥಿಗಳ ಆರೋಗ್ಯ ಕಡೆಗೆ ಗಮನ ಕೊಟ್ಟು ಸಹ ಅಷ್ಟೇನೂ ಕೊಡದ ರೀತಿಯಲ್ಲಿ ಪರೀಕ್ಷೆಯನ್ನು ನಡೆಸ್ತಾ ಇದ್ವಿ। ಆದರೆ ಈ ಸಾರಿ ಮಕ್ಕಳ ಆರೋಗ್ಯ ಕೊರೋನಾ ವೈರಸ್ಸಿನ ಸಾಂಕ್ರಾಮಿಕ ರೋಗದ ಹರಡುವಿಕೆಯಿಂದ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಬಹಳ ನಾವು ಸರ್ಕಾರ ಮತ್ತು ನಾವು ಮುತುವರ್ಜಿಯನ್ನು ವಹಿಸಿದ್ದೀವಿ। ಈಗಾಗಲೇ 106 ಕೇಂದ್ರಗಳಲ್ಲಿ ನಾವು ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ದೀವಿ। 106 ಕೇಂದ್ರಗಳು ಶುದ್ಧತೆ ಇರಬೇಕು, ಸ್ಯಾನಿಟೈಸರ್ ಮಾಡಬೇಕು। ಅದು ಸ್ಯಾನಿಟೈಸರಿಂದ ಡೆಸ್ಕ್ಗಳನ್ನು ಮತ್ತು ಕೊಠಡಿಗಳಿಗೆ ಕಿಟಕಿ ಭಾಗಗಳನ್ನು ತೊಳೆದು ಕೊಠಡಿಗಳನ್ನು ಮೊದಲು ಪೂರ್ವ ಸಿದ್ಧತೆಯನ್ನು ಕೊಠಡಿಗಳನ್ನು ನಾವು ಸಿದ್ಧತೆಯನ್ನು ಮಾಡಿಕೊಡ್ತೀವಿ ಈಗಾಗಲೇ। ನಂತರ ಆ ವಿದ್ಯಾರ್ಥಿಗಳ ಕೊಠಡಿಗಳು ಹಿಂದೆ ನಾವು ಒಂದು ಕೊಠಡಿಗೆ 24 ವಿದ್ಯಾರ್ಥಿಗಳನ್ನ ಕೂರಿಸ್ತಿದ್ವಿ। ಈಗ ನಾವು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತೀವಿ। ಇನ್ನು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು ಸಾಮಾಜಿಕ ಅಂತರವನ್ನು ಹೇಗೆ ಕೊರೋನಾ ವೈರಸ್ಸನ್ನು ತಡೆಗಟ್ಟುವಿಕೆಯ ಉದ್ದೇಶದಿಂದ ಮತ್ತು ವಿದ್ಯಾರ್ಥಿಗಳಲ್ಲಿ ಅದು ಹರಡಬಾರದು ಎಂಬ ಉದ್ದೇಶದಿಂದ ಎಲ್ಲರೂ ಸಹ ಉತ್ತಮವಾಗಿ ಪರೀಕ್ಷೆಯನ್ನು ಬರೀಬೇಕು। ಅಂದರೆ ಭಯದಿಂದ ಪರೀಕ್ಷೆಯನ್ನು ಬರೀಬಾರ್ದು। ಕೊರೋನಾ ವೈರಸ್ ಬಯದೆ ಎಚ್ಚರಿಕೆಯ ಕ್ರಮವನ್ನು ನಾವು ಈಗಾಗಲೇ ಎಲ್ಲ ಕೇಂದ್ರಗಳಲ್ಲೂ ಜಿಲ್ಲಾದ್ಯಂತ 7 ಬ್ಲಾಕ್ಗಳಲ್ಲಿ 7 ತಾಲೂಕುಗಳಲ್ಲಿ 106 ಕೇಂದ್ರಗಳಲ್ಲಿ ಈಗಾಗಲೇ ಕೇಂದ್ರಗಳಲ್ಲಿ ನಾವು ಡಿಸ್ಯಾನಿಟೈಸರನ್ನು ಮಾಡಿ ನಾವು ಉತ್ತಮವಾಗಿ ಕೊಠಡಿಯ ಸ್ವಚ್ಛತೆಯನ್ನು ಮತ್ತು ಶೌಚಾಲಯಗಳ ಸ್ವಚ್ಛತೆಯನ್ನು ಉತ್ತಮವಾಗಿ ಇಟ್ಕೊಂಡಿದ್ದೀವಿ। ಹಿಂದೆ ಕೊಠಡಿಗಳು 24 ವಿದ್ಯಾರ್ಥಿಗಳಿಗೆ ಒಂದು ಕೊಠಡಿ ನಿಗದಿಯಾಗಿತ್ತು। ಈಗ ಆಗಲ್ಲ, ನಾವು ಸೋಷಿಯಲ್ ಡಿಸ್ಟೆನ್ಸನ್ನು ಮಾಡೋದ್ರಿಂದ 3 ಅಡಿ ಅಂತರದಲ್ಲಿ ನಾವು ವಿದ್ಯಾರ್ಥಿಗಳನ್ನ ಕೂರಿಸ್ಬೇಕಾಗಿರೋದ್ರಿಂದ ನಾವು 12ರಿಂದ 18 ವಿದ್ಯಾರ್ಥಿಗಳನ್ನು ಮಾತ್ರ ಒಂದು ಕೊಠಡಿಯಲ್ಲಿ ನಾವು ಕೂರಿಸ್ತೇವೆ। ಆ ವ್ಯವಸ್ಥೆಯನ್ನು ನಾವು ಡೆಸ್ಕ್ ವ್ಯವಸ್ಥೆಯನ್ನು ಈಗ ಮಾಡಿಕೊಂಡಿದ್ದೇವೆ। ಮತ್ತು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ನಾವು ಸಾರಿಗೆ ಸಂಪರ್ಕದ ವ್ಯವಸ್ಥೆಯನ್ನು ಮಾಡಿದ್ವಿ। ಯಾವ ವಿದ್ಯಾರ್ಥಿಯೂ ಸಹ ಪರೀಕ್ಷೆಯಿಂದ ವಂಚಿತರಾಗಬಾರ್ದು, ಯಾವ ವಿದ್ಯಾರ್ಥಿಯು ಆ ಸಾರಿಗೆ ವ್ಯವಸ್ಥೆಯಿಂದ ಪರೀಕ್ಷೆಯನ್ನು ಬಿಡಬಾರ್ದು ಅನ್ನೋ ಉದ್ದೇಶದಿಂದ ಈಗಾಗಲೇ 178 ರೂಟ್ ಮ್ಯಾಪ್ಗಳನ್ನು ಮಾಡಿ ನಾವು KSRTC ಬಸ್ಗಳನ್ನು
ಮತ್ತು ನಮ್ಮ ಸರ್ಕಾರಿ ಶಾಲೆಗಳಿರೋ ಬಸ್ಸದ ವ್ಯವಸ್ಥೆಯನ್ನು ಮಾಡಿ ನಾವು ರೂಟ್ಗಳನ್ನು ಮಾಡಿ ವಿದ್ಯಾರ್ಥಿಗಳನ್ನ ಪರೀಕ್ಷಾ ಕೇಂದ್ರಕ್ಕೆ ಅವರ ಶಾಲೆಯಿಂದ ವಿದ್ಯಾರ್ಥಿಗಳನ್ನ ಪರೀಕ್ಷಾ ಕೇಂದ್ರಕ್ಕೆ ಕರೆತರುವಂಥ ಒಂದು ಮೈಕ್ರೋ ಪ್ಲಾನನ್ನು ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ನಂತರ ವಿದ್ಯಾರ್ಥಿಗಳು ಇನ್ನೂ ಆರೋಗ್ಯ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಬಂದ ನಂತರ ಅವರಿಗೆ ನಾವು ಬಾಕ್ಸ್ ಮೂಲಕ ವಿದ್ಯಾರ್ಥಿಗಳು ಬರಬೇಕು. ಸಾಮೂಹಿಕವಾಗಿ ಬಂದರೆ ಈ ಕೊರೋನಾ ವೈರಸ್ಸನ್ನು ಇದಾಗುತ್ತೆ ಅಂತ ಬಾಕ್ಸ್ ಮೂಲಕ ಬಂದು ನಂತರ ಅಲ್ಲಿ ಆರೋಗ್ಯ ತಪಾಸಣಾ ಕೇಂದ್ರ ಇರುತ್ತೆ. ನಾವು ಡಾಕ್ಟ್ರನ್ನ ನೇಮಿಸಿದ್ವಿ ಮತ್ತು ಒಬ್ಬ ಆರೋಗ್ಯ ಕಾರ್ಯಕರ್ತರನ್ನು ನೇಮಿಸಿದ್ವಿ. ಡಾಕ್ಟ್ರು ಆ ವಿದ್ಯಾರ್ಥಿಗಳ ಥರ್ಮಲ್ ಸ್ಕ್ಯಾನಿಂಗ್ ಮೂಲಕ ಅವರಿಗೆ ಟೆಸ್ಟನ್ನು ಮಾಡ್ತಾರೆ. ನಂತರ ಅದಕ್ಕಿಂತ ಮೊದಲು ಗೇಟಲ್ಲಿ ಸ್ಕ್ಯಾನಿಂಗನ್ನು ನಾವು ಸ್ಯಾನಿಟೈಸರ್ ಮೂಲಕ ಕೈಗೆ ತೊಳೆಯೋದ್ರ ಮೂಲಕ ಮತ್ತು ಈಗಾಗಲೇ ನಾವು ಮಾಸ್ಕ್ಗಳನ್ನು ಕೊಟ್ಟಿದ್ದೀವಿ. ಮಾಸ್ಕ್ಗಳನ್ನು ನಾವು ದಾನಿಗಳಿಂದ ಮತ್ತು ಇವರಿಂದ ಸುಮಾರು 1,20,000 ಮಾಸ್ಕ್ಗಳು ನಮ್ಮಲ್ಲಿ ಸಂಗ್ರಹ ಆಗಿದ್ದಾವೆ. ಅಲ್ಲಿ 36,000 ವಿದ್ಯಾರ್ಥಿಗಳಿಗೆ ಒಂದು 4 ಮಾಸ್ಕ್ಗಳು ವಿದ್ಯಾರ್ಥಿಗಳಿಗೆ ಬರ್ತವೆ. ಆ ಮಾಸ್ಕ್ಗಳನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ. ಆ ಮಾಸ್ಕ್ಗಳನ್ನು ಹಾಕಿಕೊಂಡು ಸ್ಯಾನಿಟೈಸರನ್ನು ಮಾಡಿ ಥರ್ಮಲ್ ಸ್ಕ್ಯಾನಿಂಗನ್ನು ವಿದ್ಯಾರ್ಥಿಗಳನ್ನಾಗಿ ಮಾಡಿ ಅವರಿಗೆ ಪರೀಕ್ಷೆಯಲ್ಲಿ ಆ ಬಾಕ್ಸ್ ಮೂಲಕನೇ 3 ಅಡಿ ಅಂತರದ ಬಾಕ್ಸ್ ಮೂಲಕನೇ ಪರೀಕ್ಷಾ ಕೊಠಡಿಗೆ ಬಂದು ಪರೀಕ್ಷೆಯನ್ನು ಅವ್ರ ಡೆಸ್ಕ್ ಎಲ್ಲಿದೆ ಅಂತ ನೋಡಿಕೊಂಡು ಅವ್ರ ನಂಬರ್ ಎಲ್ಲಿದೆ ಅಂತ ನೋಡಿಕೊಂಡು ಆ ನಂಬರಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ನಾವು ಈ ರೀತಿಯಾದಂಥ ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಪರೀಕ್ಷಾ ಕಾರ್ಯವನ್ನು ಉತ್ತಮವಾಗಿ ನಡೆಸಲು ಮಾಡಿದ್ವಿ. ಅದಕ್ಕಾಗಿ ನಾವು 2 ರೂಮ್ಗಳನ್ನು ಏನಾದರೂ ವಿದ್ಯಾರ್ಥಿಗಳಿಗೆ ಜ್ವರ ಬಂತು ಏನಾರಾಯಿತು ಅಂದರೆ ಅದಕ್ಕೆ ಸಪ್ರೇಟಾಗಿ 2 ರೂಮ್ಗಳನ್ನು ಇಟ್ಕೊಂಡಿದ್ವಿ. ಒಂದು ಆರೋಗ್ಯ ಕೌಂಟರ್ ಒಂದು ಎಕ್ಸ್ಟ್ರಾ 2 ರೂಮ್ಗಳನ್ನು ನಾವು ಇಟ್ಕೊಂಡಿದ್ದೀವಿ. ಈ ಹಂತದಲ್ಲಿ 12ರಿಂದ 18 ಮಕ್ಕಳ ವಿದ್ಯಾರ್ಥಿಗಳ ಕೂರಿಸುವಂಥ ಹಂತದಲ್ಲಿ ಪರೀಕ್ಷೆಯನ್ನು ಬರ್ತೀವಿ. ಈಗಾಗಲೇ ಟೀಚರ್ಸ್ಗಳಿಗೆ ಮಾಸ್ಕ್ ಕೊಡ್ತೀವಿ. ಟೀಚರ್ಸ್ಗಳು ರೂಮ್ ಸೂಪರ್ವೈಸರ್ಗೆ ಹ್ಯಾಂಡ್ ಗ್ಲೌಸನ್ನು ಕೊಡ್ತೀವಿ. ಆಮೇಲೆ ಸೂಪರ್ವೈಸರ್ ಮತ್ತು ಚೀಫ್ ಸೂಪ್ರೆಂಟ್ಗೆ ಮಾಸ್ಕ್ ಮತ್ತು ಹ್ಯಾಂಡ್ ಗ್ಲೌಸನ್ನು ಕೊಟ್ಟಿದ್ದೀವಿ. ಹೀಗಾಗಿ ಆರೋಗ್ಯ ದೃಷ್ಟಿಯಿಂದ ವಿಕಾಸಗಳಿಗಾಗಿ ನಾವು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಮ್ಮ ಮಕ್ಕಳ ಹಿತ ದೃಷ್ಟಿಯಿಂದ ಆರೋಗ್ಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟಿದ್ದೀವಿ. ಒಂದು ಪರೀಕ್ಷೆ ಬಂದ ನಂತರ ಹೋದ ನಂತರ ಪರೀಕ್ಷೆಯನ್ನು ಸಸೂತ್ರವಾಗಿ ಬರೆಯುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪರೀಕ್ಷೆಯನ್ನು ಬರೀಬೇಕು ಎಂಬ ಉದ್ದೇಶದ ಸರ್ಕಾರ ಮಾರ್ಗಸೂಚಿ ಮತ್ತು ನಾವು ನಮ್ಮ ಶಿಕ್ಷಣ ಇಲಾಖೆಯಿಂದ ಜಿಲ್ಲಾ ಶಿಕ್ಷಣ ಇಲಾಖೆಯಿಂದ ಉತ್ತಮವಾದಂಥ ನಾವು ಕಾರ್ಯಗಳನ್ನು ಹಾಕ್ಕೊಂಡಿದ್ವಿ. ಇನ್ನೊಂದು ಪರೀಕ್ಷೆ ನಕಲಿ ಮುಕ್ತ ಮಾಡಬೇಕು. ನಾವು ಈಗಾಗಲೇ ಕಟ್ಟಿ ಎಚ್ಚರಿಕೆಯನ್ನು 200 ಮೀಟರ್ ಒಳಗೆ ಯಾವುದೇ ನಿಷೇಧಾಜ್ಞೆಯನ್ನು 200 ಮೀಟರ್ ಒಳಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಮಾನ್ಯ SP ಮತ್ತು KSRTC ಬಸ್ ಡಿಪೋ ಮತ್ತು ಎಲ್ಲ ಮ್ಯಾನೇಜರು ಮತ್ತು ಡಾಕ್ಟ್ರು ಇವರ ಜೊತೆಗೆ ನಾವು ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಿಕೊಂಡು 2 ಬಾರಿ ಮೀಟಿಂಗನ್ನು ಮಾಡಿದ್ದೀವಿ. ಹಾಗಾಗಿ ಪೂರ್ವ ಸಿದ್ಧತೆ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡ್ತೀವಿ. ನಂತರ ನಕಲಿ ಮುಕ್ತ ಆಗಬೇಕು. ನಕಲನ್ನು ಹೊಡೆದ್ರೆ ಅವರಿಗೆ 144 ಶಿಕ್ಷೆಯನ್ನು ಜಾರಿಗೆ ತಂದು ಅಂತಹ ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳು ಯಾರಾದರೂ ಪಾಲಕರು ಗಲಾಟೆ ಮಾಡದಂತೆ ಸೋಷಿಯಲ್ ಡಿಸ್ಟೆನ್ಸನ್ನು ಮಾಡದಂತೆ ಸರಿಯಾದ ರೀತಿಯಲ್ಲಿ ಪರೀಕ್ಷೆಯನ್ನು ನೀಡಬೇಕು. ಎಲ್ಲಾದರೂ ಅಂಥ ಪ್ರಕರಣಗಳು ಕಂಡುಬಂದರೆ ಅವರಿಗೆ ನಾವು ಕಾನೂನು ರೀತಿಯಲ್ಲಿ ಶಿಕ್ಷೆಯನ್ನು ವಿಧಿಸುವಂಥ ಒಂದು ಚಾರ್ಟನ್ನು ಸಹಾಯವಾಣಿಯನ್ನು ಬಿಟ್ಟಿದ್ದೀವಿ. ಈಗಾಗಲೇ SLC ಪರೀಕ್ಷೆಯ ಮಕ್ಕಳ ವಿದ್ಯಾರ್ಥಿಗಳ ಸಹಾಯವಾಣಿ ಇದೆ. ಸಹಾಯವಾಣಿ ಮೂಲಕ ನಾವು ಎಲ್ಲ ವಿದ್ಯಾರ್ಥಿಗಳನ್ನ ಸಂಪರ್ಕ ಮಾಡೋದು ಮತ್ತು ಅವುಗಳಿಗೆ ವಿದ್ಯಾರ್ಥಿಗಳು ಯಾವ ರೂಟಲ್ಲಿ ಬರ್ತಾರೆ ಹೇಗೆ ಬರ್ತಾರೆ ಎಂಬುದಾಗಿ ಈಗಾಗಲೇ ನಾವೆಲ್ಲ ವಿದ್ಯಾರ್ಥಿಗಳನ್ನ ಸಂಪರ್ಕ ಮಾಡಿ ಪಾಲಕರು ಮತ್ತು ಪೋಷಕರನ್ನ ತಿಳ್ಕೊಂಡಿದ್ದೀವಿ. ಮತ್ತು SLC ಪರೀಕ್ಷೆಯ ದೃಷ್ಟಿಯಿಂದ ಬಸ್ಗಳು ಫ್ರೀ ಬಸ್ಸು ಅಂದರೆ ಅವ್ರಿಗೆ ಆಲ್ ಟಿಕೆಟ್ ತೋರಿಸಿದ್ರೆ ಸಾಕು, ಯಾವುದೇ ರೀತಿಯಾದಂಥ ಅವರಿಗೆ ಟಿಕೆಟ್ ಕೊಡೋದಿಲ್ಲ. ಹೀಗಾಗಿ ಬಸ್ಗಳು ರೂಟು ಪಿಕಪ್ ಪಾಯಿಂಟು ಇವುಗಳನ್ನೆಲ್ಲ ಮಾಡಿ ಮಕ್ಕಳ ಹಿತದೃಷ್ಟಿಯಿಂದ ಆರೋಗ್ಯದ ದೃಷ್ಟಿಯಿಂದ ಸಾರಿಗೆ ಸಂಪರ್ಕ ದೃಷ್ಟಿಯಿಂದ ಕೇಂದ್ರದ ಒಂದು SLC ಕೇಂದ್ರಗಳ ದೃಷ್ಟಿಯಿಂದ ಸುಮಾರು 39,620 ಮಕ್ಕಳು ಸರಾಗವಾಗಿ ಪರೀಕ್ಷೆಯನ್ನು ಬರೀಬೇಕು ಮತ್ತು ಯಾವುದೇ ಭಯ ಇಲ್ಲದಂತೆ ಎಚ್ಚರಿಕೆ ವಹಿಸಿ ಪರೀಕ್ಷೆಯನ್ನು ಬರೀಬೇಕು. ಮತ್ತು ಕೊರೋನಾ ವೈರಸ್ಸನ್ನು ನಾವು ಆರೋಗ್ಯ ಕಡೆಗೆ ಹೆಚ್ಚಿನ ಈ ವರ್ಷ ನಮ್ಮ ಮಂತ್ರಿಗಳಾಗಲಿ ನಮ್ಮ ಆಯುಕ್ತರಾಗಲಿ ಕಾರ್ಯದರ್ಶಿಗಳಾಗಲಿ ಆರೋಗ್ಯ ದೃಷ್ಟಿಯಿಂದ ಹೆಚ್ಚಿನ ಮಹತ್ವವನ್ನು ಕೊಡ್ತೀವಿ. ಯಾವಾಗಿನಂಗೆ ನಾವು ಹಿಂದೆ ಪರೀಕ್ಷೆಯನ್ನು ನಡೆಸಿದಾಗ ನಾವು ಬರೀ ಆರೋಗ್ಯ ಕಡೆಗೆ ಹೆಚ್ಚಿನ ಗಮನ ಕೊಡ್ತಿಲ್ಲ, ಪರೀಕ್ಷೆ ನಕಲು ಮುಕ್ತ ಬಗ್ಗೆನೇ ಪರೀಕ್ಷೆ ನಡೆಸ್ತೀವಿ. ಈಗಾಗಲ್ಲ, ಆರೋಗ್ಯದ ಕಡೆಗೆ, ಸಾರಿಗೆ ಸಂಪರ್ಕದ ಕಡೆಗೆ ಮತ್ತು ನಕಲು ಪರೀಕ್ಷೆಯನ್ನು ಸುಗಮವಾಗಿ ನಡೆಸೋದ್ರ ಕಡೆಗೆ ನಾವು 3 ಹಂತದಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿದೆ. ಈಗಾಗಲೇ ಜಿಲ್ಲಾಡಳಿತ ಸಜ್ಜಾಗಿದೆ.
ಜಿಲ್ಲಾಡಳಿತದ DC ಅವರ ಸಹಕಾರ, SP ಅವರ ಸಹಕಾರ, CO ಅವರ ಸಹಕಾರದಿಂದ ನಾವು ಗ್ರಾಮ ಪಂಚಾಯಿತಿಯಿಂದ ಸ್ಯಾನಿಟೈಸರ್ನ ಎಲ್ಲ ಕೇಂದ್ರಗಳ ಸ್ಯಾನಿಟೈಸರ್ನ ಮಾಡಿದ್ದೀವಿ. ಶೌಚಾಲಯ ಸ್ವಚ್ಛತೆಗಳ ಬಗ್ಗೆ ಕ್ರಮವನ್ನು ವಹಿಸಿದ್ವಿ. DC ಅವರು ಮತ್ತು KSRTC ಡಿಪೋ ಮ್ಯಾನೇಜರ್ಗಳಿಗೆ ಮತ್ತು ನಮ್ಮ ಖಾಸಗಿ ಶಾಲೆಗಳ ಬಸ್ಸುಗಳ ವ್ಯವಸ್ಥೆಯನ್ನು ಮಾಡಿದರೆ ಎಲ್ಲ ರೀತಿಯಲ್ಲೂ ಸಹ ನಮ್ಮ ಜಿಲ್ಲಾಡಳಿತ ನಮಗೆ ಸಹಕಾರ ನೀಡ್ತದೆ. ಹಾಗಾಗಿ ಈ ವರ್ಷ ಉತ್ತಮವಾಗಿ ಯಾವುದೇ ಭಯ ಇಲ್ಲದೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ ಅನ್ನೋ ನಂಬಿಕೆ ನಮಗಿದೆ. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ಸಿದ್ಧತೆಗಳನ್ನು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ವಿದ್ಯಾರ್ಥಿಗಳೇ ಬಿಸಿ ನೀರನ್ನು ಕಾಯಿಸಿ ಬಾಟ್ಲುಗಳಲ್ಲಿ ನೀರನ್ನು ತರುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು, ಸ್ಯಾನಿಟೈಸರ್ನ ನಾವೇ ಮಾಡಬೇಕು. ಅದಕ್ಕೋಸ್ಕರ ನಾವು ಗೇಟ್ ಮುಂದುಗಡೆ ಸ್ಕೌಟ್ ಗೈಡ್ಸಿನ ಸಹಾಯವನ್ನು ಪಡ್ಕೊಂಡಿದ್ದೀವಿ ಮತ್ತು ನಮ್ಮ PD ದೈಹಿಕ ಶಿಕ್ಷಕರ ಸಹಾಯವನ್ನು ಪಡ್ಕೊಂಡು ಒಳ್ಳೆಯ ರೀತಿಯ ಒಂದು ವಿದ್ಯಾರ್ಥಿಗಳು ಉತ್ತಮವಾಗಿ ಪರೀಕ್ಷೆ ಬರೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಮಳೆಗಾಲ ಪಟ ಮತ್ತು ಕೊಠಡಿಗಳಲ್ಲಿ ದೀಪದ ವ್ಯವಸ್ಥೆ ಮತ್ತು ಎಲೆಕ್ಟ್ರಿಸಿಟಿ ಹೋಗದಂತೆ ಎಚ್ಚರಿಕೆ. ಈಗಾಗಲೇ ಪರೀಕ್ಷೆಯ ದೃಷ್ಟಿಯಿಂದ ಪರೀಕ್ಷೆಗಳನ್ನು ನಾವು ಜೂಮ್ ಮೀಟಿಂಗ್ ಮೂಲಕ ಮತ್ತು ಅವ್ರಿಗೆ ತರಬೇತಿಯನ್ನು ಕೊಡ್ತೀವಿ. ಕ್ಲಾಸಲ್ಲಿ ನಡೀತದೆ. ಸಿಂಗಲ್ ಜೂಮ್ ಮೀಟಿಂಗು, ಚಂದನದಲ್ಲಿ ವಾಹಿನಿಯಲ್ಲಿ ಎಲ್ಲ ಇದರಲ್ಲಿ ಅವರ ಪಾಠದ ಬಗ್ಗೆ ಬೋಧನೆ, ಪರೀಕ್ಷೆಯನ್ನು ಹೇಗೆ ಬರೀಬೇಕು, ಪರೀಕ್ಷೆಯಲ್ಲಿ ಬೋಧನೆ ವಿಷಯದ ಬಗ್ಗೆ ಅವರಿಗೆ SLC ಪರೀಕ್ಷೆಯ ಬಗ್ಗೆ ಉತ್ತರಿಸುವಂಥ ಒಂದು ಮಾಹಿತಿ ನಡೀತಾ ಇದೆ. ಹೀಗಾಗಿ ನಾವೆಲ್ಲ ವಿದ್ಯಾರ್ಥಿಗಳನ್ನು ಯಾವುದೇ ರೀತಿಯಲ್ಲಿ ಕೊರೋನಾ ವೈರಸ್ ವಿರುದ್ಧ ಅದನ್ನು ತಡೆಗಟ್ಟೋಕ್ಕೆ ಆಗಲ್ಲ, ನಮ್ಮ ಯಾವುದು ಭಯ ಇಲ್ಲದಂತೆ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಬರೆಯುವ ಕಾರ್ಯವನ್ನು ನಾವು ಈಗಾಗಲೇ ಉತ್ತಮವಾದಂಥ ಕಾರ್ಯವನ್ನು ನಮ್ಮ ಜಿಲ್ಲಾಡಳಿತದ ಪರವಾಗಿ, ಜಿಲ್ಲೆಯ ಪರವಾಗಿ ಮಾಡಿಕೊಂಡಿದ್ದೀವಿ. ಪರೀಕ್ಷಾ ಕೊಠಡಿ ಒಳಗೆ ಹೋಗಿದ್ರೆ ಏನು ಸಮಸ್ಯೆ ಇಲ್ಲ. ಪರೀಕ್ಷಾ ಕೊಠಡಿ ಒಳಗೆ ಹೋಗೋದಕ್ಕೆ ಮುಂಚೆ ಸೋಷಿಯಲ್ ಡಿಸ್ಟೆನ್ಸು ಒಂದು ಎಡವಟ್ಟು ಆಗಲಾಗ್ತಿದೆ. ಇವಾಗಲೂ ನೀವು ಮಾಧ್ಯಮ ನೋಡಿರಬೇಕು, PUC ಸೆಕೆಂಡ್ ಇಯರ್ ಎಕ್ಸಾಮ್ ಪೇಪರ್ ಅದು, ಸೋಷಿಯಲ್ ಡಿಸ್ಟೆನ್ಸ್ ಏನೂ ಇಲ್ಲ. ಗುಂಪಾಗಿ ವಿದ್ಯಾರ್ಥಿಯವರು ನಿಂತಿದ್ದಾರೆ. ಅದರ ಬಗ್ಗೆ ಏನು ಸರಿ ನಾವು ಮಾಡೋದಿಲ್ಲ. ಈಗ ನಾವು ಈ ಥರ ಸೋಷಿಯಲ್ ಡಿಸ್ಟೆನ್ಸ್ ಮಾಡಬೇಕು ಅಂದರೆ ನಾವು ಎಲ್ಲಿಗೊಂದು 200 ಮೀಟ್ರ್ ಪಾಯಿಂಟಲ್ಲಿ ನಾವು ಅಲ್ಲಿ ಎಲ್ಲ ಯಾವನ್ನೂ ಬಿಡೋದಿಲ್ಲ. 200 ಮೀಟ್ರ್ ಪಾಯಿಂಟಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿ ಬರ್ತಾ ಇದ್ದಾನೆ ಅಂದರೆ ಅಲ್ಲಿ ಬಾಕ್ಸ್ ಮಾಡಿರ್ತೀವಿ. ನಿಮಗೆ 3 ಅಡಿ ಹಂತದಲ್ಲಿ ಬಾಕ್ಸ್ ಮಾಡಿರ್ತೀವಿ. ಈ 3 ಅಡಿ ಹಂತದಲ್ಲಿ ಬಾಕ್ಸ್ ಮಾಡಿ ಫಸ್ಟ್ ಆರೋಗ್ಯ ಕೌಂಟ್ರಿಗೆ ಬರ್ತಾರೆ. ಆರೋಗ್ಯ ಕೌಂಟ್ರಲ್ಲಿ ಟೆಸ್ಟ್ ಆಗುತ್ತೆ. ಫಸ್ಟ್ ಗೇಟ್ ಹತ್ರ ಬಂದಾಗ ಅಲ್ಲಿ ಸ್ಯಾನಿಟೈಸರ್ ಆಗುತ್ತೆ. ಕೈ ತೊಳೆದು ನಾವು ಸ್ಯಾನಿಟೈಸರ್ನ ಇದು ಮಾಡ್ತೀವಿ. ನಂತರ ಅಲ್ಲಿಂದ ಮಾಸ್ಕ್ ಧರಿಸ್ಕೊಂಡು ಆರೋಗ್ಯ ಕೌಂಟ್ರಿಗೆ ಬರ್ತಾರೆ. ಆರೋಗ್ಯ ಕೌಂಟ್ರಲ್ಲಿ ಆ ಬಾಕ್ಸಲ್ಲೇ ಬರಬೇಕು. ಆ ಬಾಕ್ಸಲ್ಲಿ ಆರೋಗ್ಯ ಕೌಂಟ್ರಿಗೆ ಬಂದು ಅಲ್ಲಿ ಥರ್ಮಲ್ ಸ್ಕ್ಯಾನಿಂಗ್ ತಪಾಸಣೆ ಆಗ್ತದೆ. ಅಲ್ಲಿಂದ ಮುಂದೆ ಆ ಬಾಕ್ಸಲ್ಲಿ ರೂಮ್ಗಳಲ್ಲಿ ನಾವು ಬಾಕ್ಸ್ ಹಾಕಿದ್ದೀವಿ. ಹಿಂಗೆ ರೂಮ್ಗಳಲ್ಲಿ ಬಾಕ್ಸ್ ಹಾಕಿದಾಗ ಆ ರೂಮಲ್ಲಿ ಒಂದೊಂದು ರೂಮಿಂದ ಒಂದು ಸ್ಟೆಪ್ ಒಬ್ಬ ಹುಡುಗ ಇಲ್ಲಿ ಬಂದಾಗ ಇವ್ರು ಇಲ್ಲಿ ಬಂದಾಗ ಮೂವ್ಮೆಂಟ್ ಹಾಕಿಂತಾನೆ ಅವ್ರ ರೂಮಿಗೆ ಹೋಗುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಈಗ ಪರೀಕ್ಷೆ ಸ್ಟಾರ್ಟ್ ಆಗೋದು 10 ಗಂಟೆಗೆ, ನಾವು 8ವರೆಗೆ, ನಾವು 10ವರೆಗೆ ನಾವು ಈಗಾಗಲೇ ವಿದ್ಯಾರ್ಥಿಗಳಿಗೆ ಎಲ್ಲ ಕೇಂದ್ರದ ವಿದ್ಯಾರ್ಥಿಗಳಿಗೆ 8ವರೆಗೆ ಕೇಂದ್ರದಲ್ಲಿ ಇರಬೇಕು ಅಂತ ಹೇಳಿದ್ವಿ. 8ವರೆಗೆ ಕೇಂದ್ರದಲ್ಲಿ ಇರಬೇಕು. ನಮಗೆ ತಪಾಸಣೆ ಮಾಡೋಕ್ಕೆ 1 ಗಂಟೆ ಬೇಕು. 8 ಗಂಟೆಗೆ ಕೆಲವೊಂದು ಕೇಂದ್ರಗಳಲ್ಲಿ 8 ಗಂಟೆಗೆ ಹೇಳಿದ್ವಿ. ಭಾಳ ಹೆಚ್ಚು ಮಕ್ಕಳು ಇರುವಂಥ ಕೇಂದ್ರಗಳಲ್ಲಿ 500ಕ್ಕಿಂತ ಹೆಚ್ಚು ಮಕ್ಕಳು ಇರುವ ಕೇಂದ್ರದಲ್ಲಿ 8 ಗಂಟೆಗೆ ಬರಬೇಕು ಅಂತ ಹೇಳಿದ್ವಿ. ಥರ್ಮಲ್ ಸ್ಕ್ಯಾನಿಂಗನ್ನು 200 ಮಕ್ಕಳಿಗೆ ಒಂದು ಥರ್ಮಲ್ ಸ್ಕ್ಯಾನಿಂಗ್ ಇದೆ, 1 ಗಂಟೆ ಹಿಡಿತು. ಥರ್ಮಲ್ ಸ್ಕ್ಯಾನಿಂಗ್ ಟೆಸ್ಟ್ ಮಾಡೋದಕ್ಕೆ 1 ಗಂಟೆ ಹಿಡಿದಿದೆ. ಅಂಥ ಥರ್ಮಲ್ ಸ್ಕ್ಯಾನಿಂಗನ್ನು 200 ಮಕ್ಕಳಿಗೆ 1 ಆದರೆ 400 ಮಕ್ಕಳಿಗೆ 2 ಮತ್ತು 600 ಮಕ್ಕಳಿದ್ರೆ 3 ಥರ್ಮಲ್ ಸ್ಕ್ಯಾನಿಂಗನ್ನು ಪಡೆದ್ವಿ. 3 ಜನ, ಒಬ್ಬ ಡಾಕ್ಟ್ರು, 3 ಜನ ನರ್ಸ್ಗಳು, ಆರೋಗ್ಯ ಕಾರ್ಯಕರ್ತರು ಬರ್ತಾರೆ ಪ್ರತಿ ಸೆಂಟ್ರ್ ಒಳಗೆ. ಅವರು ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ರೆಕಾರ್ಡ್ ಮಾಡ್ತಾರೆ. ಒಂದು ಪಕ್ಷ ಜ್ವರ ಬಂತು ಅಂದ್ರೆ ಪ್ರತ್ಯೇಕ ಕೊಠಡಿಯಲ್ಲಿ ಒಂದು ಕೂರಿಸುವ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. 2 ಕೊಠಡಿಗಳನ್ನು ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಇಟ್ಟಿದ್ದೀವಿ. ಹೀಗಾಗಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು, ಗುಂಪು ಇರಬಾರ್ದು ಎಂಬುದಾಗಿ ನಾವು ಸ್ಕೌಟ್ ಗೈಡ್ಸ್, ನಮ್ಮಲ್ಲಿರುವಂಥ ಸ್ಕೌಟ್ ಗೈಡ್ಸ್ ಟೀಚರ್ನ ಬಳಕೆ ಮಾಡಿಕೊಂಡು ನಾವು ಪ್ರಾರಂಭ ಹಂತದಲ್ಲಿಯೇ ಒಬ್ಬೊಬ್ಬರನ್ನ ಬಿಟ್ಟು ಚೆಕಪ್ ಆದಮೇಲೆ ಇನ್ನೊಬ್ಬರನ್ನ ಬಿಡುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಹಾಗಾಗಿ 8 ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡೋದ್ರಿಂದ ಈ ನಮ್ಮ SLC ಪರೀಕ್ಷೆಯ ಒಂದು ಇದು ಈ ರೀತಿ ಬೀಳೋದಿಲ್ಲ ಅನ್ನೋದು ನನ್ನ ದೃಷ್ಟಿ. ಪರೀಕ್ಷೆ ಮುಗಿದ ಮೇಲೆ ಏನು ಪರೀಕ್ಷೆ ಅದೇ ರೀತಿಯಲ್ಲಿ ಅವ್ರು ಬರ್ಬೇಕು ವಾಪಸ್. ಅದೇ ರೀತಿಯಲ್ಲಿ ಆ ಬಾಕ್ಸಲ್ಲಿ ಬಂದು
ಅವರವರು ನಿಂತಿರುವಂಥ ವಾಹನಗಳು ಅವ್ರ ಕಾಲ್ನಡಿಗೆಯಲ್ಲಿ ಬರ್ತಾರೆ, ಅವ್ರ ಅಪ್ಪಂದ್ರ ಕಾರಲ್ಲಿ ಬರ್ತಾರೆ, ನಂತರ ಆಟೋದಲ್ಲಿ ಬರ್ತಾರೆ. ಅವರವರ ವ್ಯವಸ್ಥೆಯಲ್ಲೇ ಆ ಬಸ್ ಸಾಲಾಗಿ ಬಂದು ಅದೇ ಸೋಷಿಯಲ್ ಡಿಸ್ಟೆನ್ಸ್ ಮಾಡ್ಕೊಂಡು 30 ಮಕ್ಕಳಿಗೆ ಒಂದು ಬಸ್ಸನ್ನು ನಾವು ಮಾಡ್ಕೊಂಡಿದ್ವಿ. 30 ಮಕ್ಕಳಿಗೆ ಒಂದು ಬಸ್ಸು, ಅದು ಯಾವ 10 ಮಕ್ಕಳು ಇರ್ಬೋದು, ಮ್ಯಾಕ್ಸಿ ಕ್ಯಾಬು, ಆಟೋ, ಕಾರು, ಅದೇ ರೀತಿಯಲ್ಲಿ ಅವ್ರು ಬಂದು ಸರಾಗವಾಗಿ ಯಾವುದೇ ಮಕ್ಕಳು ಗುಂಪು ಸೇರದಂತೆ ಒಬ್ಬರು ಯಾರು ಸೇರಬಾರ್ದು, ಅವ್ರು ಬಂದು ಪರೀಕ್ಷೆ ಬರ್ಕೊಂಡು ಹಾಗೆಯೇ ಅವರು ಅವರ ವಾಹನದಲ್ಲಿ ಹೋಗುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಜಿಲ್ಲೆಯಲ್ಲಿ ಕೆಲವು ಕಡೆ ಸೀಲ್ ಡೌನ್ ಅದಾವ. ಸೀಲ್ ಡೌನು, ಲಾಕ್ಡೌನು ಮತ್ತು ಕಂಟೋನ್ಮೆಂಟ್ ಝೋನ್ಗಳಲ್ಲಿ ಏನಿದೆ ಆ ಕಂಟೋನ್ಮೆಂಟ್ ಝೋನ್ಗಳ ಆ ಪಟ್ಟಿಯನ್ನು ಮಾಡ್ಕೊಂಡಿದೆ. ನಾವು 3-4 ಕಂಟೋನ್ಮೆಂಟ್ ಝೋನ್ಗಳಿದ್ದಾವೆ. ಮೊನ್ನೆ DC ಸಾಹೇಬರು ಮೀಟಿಂಗ್ನಲ್ಲಿ ಹೇಳಿದ್ರು ಅಂಥ ವಿದ್ಯಾರ್ಥಿಗಳನ್ನು ನಾವು ಪಟ್ಟಿ ಮಾಡಿ ಅವ್ರನ್ನ ಮೊದಲೇ ಒಂದು 23ಕ್ಕೆ ನಾವು ಸ್ಕ್ಯಾನಿಂಗ್ ಮಾಡ್ತೀವಿ. ಸ್ಕ್ಯಾನಿಂಗ್ ಮಾಡಿ 24ಕ್ಕೆ ಸ್ಕ್ಯಾನಿಂಗ್ ಬರ್ತೀವಿ. ಪಾಸಿಟಿವ್ ಯಾವುದು ಬರೋದಿಲ್ಲ, ನೆಗೆಟಿವ್ ಆದ ಒಂದು ಪರೀಕ್ಷೆಯನ್ನು ಕೂರಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಸ್ಟೂಡೆಂಟ್ಗೆ ಬಿಫೋರ್ ನೀವು ಮಾಡ್ತೀವಿ. ಅವ್ರು ಕೊಟ್ಟರೆ ಯಾವ ಸೀಲ್ಡೌನ್ ಇದಾವೆ ಅಂತ ಅಲ್ಲಿ SLC ಮಕ್ಕಳಿದ್ರೆ ನಾವು ಡಾಕ್ಟರ್ ತಪಾಸಣೆ ಮಾಡಿಸಿ ಇದು ಮಾಡ್ತೀವಿ. ಈಗ ವಿದ್ಯಾರ್ಥಿಯವರಿಗೆ ಏನು ಮೆಸೇಜ್ ಕೊಡೋದು? ಈ ವಿದ್ಯಾರ್ಥಿಗಳೇ ಕೊರೋನಾ ವೈರಸ್ಸು ಮತ್ತು ಪರೀಕ್ಷೆಯನ್ನು ಸುಗಮವಾಗಿ, ಸರಾಗವಾಗಿ, ಆನಂದವಾಗಿ ಪರೀಕ್ಷೆಯನ್ನು ಬರೀಬೇಕು. ಹೆದರಿಕೆ ಬೇಡ, ಭಯ ಬೇಡ. ಕೊರೋನಾ ವೈರಸ್ ಬಗ್ಗೆ ಭಯ ಬೇಡ, ಎಚ್ಚರಿಕೆ ಇರಲಿ. ಎಚ್ಚರಿಕೆ ಅಂದರೆ ಕೈ ತೊಳೆಯೋದು, ಮಾಸ್ಕ್ ಹಾಕೋದು, ದೂರ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದು, ಇದು ನಮ್ಮಲ್ಲಿ ಪ್ರಿಕಾಷನ್ ಇದ್ದರೆ ಕೊರೋನಾ ವೈರಸ್ಸು ನಮಗೆ ಹರಡುವಿಕೆಯನ್ನು ತಡೆಗಟ್ಟಬಹುದು. ಮತ್ತು ನಾವು ಸೋಷಿಯಲ್ ಡಿಸ್ಟೆನ್ಸಲ್ಲಿದ್ದರೆ ಕೊರೋನಾ ವೈರಸ್ಸು ನಮ್ಮ ಸುತ್ತ ಸುರಿಯೋದಿಲ್ಲ. ಆ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಮತ್ತು ವಿದ್ಯಾರ್ಥಿಗಳು ಸುಗಮವಾಗಿ, ಸುಲಲಿತವಾಗಿ ಈಗಾಗಲೇ ಸಾಕಷ್ಟು ಓದಿದಿರಿ. ಈ 3 ತಿಂಗಳು ಓದಿದಿರಿ. ನಮಗೆ ಈಗಾಗಲೇ ಮಾರ್ಚಲ್ಲಿ ಪರೀಕ್ಷೆ ನಡಿಬೇಕಾಗಿತ್ತು. ಮಾರ್ಚ್ 27ರಲ್ಲಿ ಪರೀಕ್ಷೆ ನಡಿಬೇಕಾಗಿತ್ತು. ಇಲ್ಲಿಂದ 3 ತಿಂಗಳು ಜೂನ್ ನಮಗೆ ಬಂತು. ಈಗಾಗಲೇ ವ್ಯಾಲ್ಯೂಯೇಷನ್ ಮಾಡಿ ನಾವು ರಿಸಲ್ಟ್ ಅನೌನ್ಸ್ ಮಾಡ್ತಿದ್ವಿ. ಈ ದೃಷ್ಟಿಯಿಂದ ಪರೀಕ್ಷೆ 25 ಇದೆ. ಸಾಕಷ್ಟು ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಅದೇ ಉತ್ತಮವಾಗಿ ಓದಿ ಮನನ ಮಾಡಿಕೊಂಡು ಇನ್ನೊಮ್ಮೆ ಮನನ ಮಾಡಿಕೊಂಡು ಇನ್ನೂ ಸಹ 7 ದಿವಸಗಳ ಕಾಲ ಅವಕಾಶ ಇದೆ. ಉತ್ತಮವಾಗಿ ಓದಿ ಪರೀಕ್ಷೆಯನ್ನು ಆನಂದವಾಗಿ, ಉತ್ತಮವಾಗಿ, ಅರ್ಥವಾಗುವಂತೆ ಪರೀಕ್ಷೆಯನ್ನು ಬರೆದು ಒಳ್ಳೆಯ ಮಾರ್ಕ್ಸನ್ನು ತಗೊಳ್ರಿ. ನಿಮಗೆ ಶುಭವಾಗಲಿ, ದೇವರು ಒಳ್ಳೇದು ಮಾಡಲಿ ಅಂದಾಗಿ ನಾನು ಅವರಿಗೆ ಭರವಸೆ ಕೊಡ್ತೀನಿ. ಈಗ ರಿಸಲ್ಟ್ ಎಷ್ಟು ದಿವಸ ಒಳಗೆ ಬರ್ಬೋದು ಸರ್? ರಿಸಲ್ಟ್ ಒಂದು 15 ದಿವಸ ಬರುತ್ತೆ. ಎಲ್ಲ ಅದಕ್ಕೂ ಪ್ರಿಕಾಷನ್ ಮಾಡ್ಕೊಂಡು ಇಲ್ಲೇ ವ್ಯಾಲ್ಯೂಯೇಷನ್ ಆಗ್ತದೆ. ನಾವು ಇಲ್ಲೇ ವ್ಯಾಲ್ಯೂಯೇಷನ್ ಮಾಡ್ಕೊಂಡು ಡಿಸ್ಟಿಕ್ ವೈಸ್ ಒಂದು 6 ಸೆಂಟ್ರಲ್ ಮಾಡಿಕೊಂಡು ಇಲ್ಲೇ ಇದು ಮಾಡಿ ವ್ಯಾಲ್ಯೂಯೇಷನ್ ಮಾಡಿ ನಂತರ ಇಲ್ಲೇ ನಾವು ಸ್ಕ್ಯಾನಿಂಗ್ ಮಾಡ್ತೀವಿ. ಅವ್ರ ಮಾಸ್ ಸ್ಕ್ಯಾನಿಂಗ್ ಮಾಡಿ ನಾವು ಬೋರ್ಡಿಗೆ ಕಳಿಸ್ತೀವಿ. थैंक यू सर, थैंक यू। तो ये थे बीजापुर जिला के DDPIC प्रसन्न कुमार सर। तो उन्होंने विद्यार्थियों के लिए एक स्पष्ट किया है कि डरने की बात नहीं है। अभी तक आप लोग बहुत से स्टडी किए हैं और बिना डर, बिना खौफ के आकर अपना इम्तिहान दें। और स्टूडेंट को उन्होंने एक मैसेज भी दिया है कि 8 बजे तक यानी 10:30 बजे इम्तिहान शुरू होगा। तो 8 बजे यानी आप 2 घंटे पहले अपने स्टडी सेंटर में जाएंगे तो ये तमाम प्रोसीजर जो है वो फॉलोअप करने में उन्हें आसानी होगी। थर्मल स्क्रीन है, सैनिटाइज़र है, सोशल डिस्टेंस है। तो आप 2 घंटे पहले एग्ज़ाम सेंटर जाएंगे तो ये तमाम चीज़ें जो है फॉलोअप करने में उन अधिकारियों को, उन हेल्थ ऑफिसरों को, वहाँ के स्टाफ को आसानी होगी। ये नहीं कि आप 10:30 बजे पेपर है, आप 10:15 बजे सेंटर जाएंगे तो बड़ी दिक्कत होगी। और सैनिटाइज़र, मास्क, ये तमाम जो है सहूलत सेंटर पर ही दी जाएगी। और विद्यार्थियों के लिए बस का भी उचित यानी फ्री में इंतज़ाम किया गया है। तो हम भी यही चाहेंगे कि विद्यार्थी निडर होकर, बेखौफ होकर अपना इम्तिहान लिखें। इसी महीने की 25 तारीख से लेकर 4 जुलाई तक आपको इम्तिहान देना है। बेस्ट ऑफ लक। हम भी आपसे प्रार्थना करेंगे आप इम्तिहान में कामयाब रहे। कैमरामैन सुहेल के साथ मैं खुर्शीद आलम, 4TV न्यूज़, बीजापुर। बागमारे हॉस्पिटल माहिर डॉक्टर्स के साथ 24x7 आपके लिए खुला है।